ಅಸ್ಸಲಾಮು ಅಲೈಕುಮ್. ಬಿಸ್ಮಿಲ್ಲಾ ರಹಮಾನ್ ರಹೀಮ್. ತುಂಬ ಟೈಮ್ ಆಗೋಗಿದೆ. ನಮ್ಮ ಕೋಮನ ಆಶಾ ಕಿರಣ ಆದಂಥ ನನ್ನ ಲೀಡರ್ ಆದಂಥ ಟಿ ಖಾದರ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ, ಅಲ್ಹಮ್ದುಲಿಲ್ಲಾ ಬೆಳಗಿಂದ ಬೇರಿ ಸೆಂಟ್ರಲ್ ಅಸೋಸಿಯೇಷನಿಂದ ನಾನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ನಾನು ಬೆಳಗ್ಗೆ ಬಂದಿದ್ದೆ. ಸುಮಾರು ಫಂಕ್ಷನ್ಸು ಬೆಳಗಿಂದ ಇತ್ತು, ಸುಮಾರು ಚಿಂತನೆಗಳು ನಡೀತು ಬೆಳಗಿಂದ. ನಮ್ಮ ಶಬ್ಬೀರ್ ಬೈ ನನ್ನ ಬ್ರದರ್ ಥರ ಅವರು, ನಾನು ಹಜ್ ಕಮಿಟಿನಲ್ಲಿ ಲಾಸ್ಟ್ ಇಯರು ನಮ್ಮ ಮುಜಫರ್ ಸಾಹೇಬರು ಫೋನ್ ಮಾಡಿದ್ರು ನನಗೆ. ಈ ಸಲ ಹಜ್ ಕಮಿಟಿನಲ್ಲಿ ನಮ್ಮ ಬೇರಿ ಅಸೋಸಿಯೇಷನ್ಗೆ ಒಂದು ನೀವು ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಮುಜಫರ್ ಸಾಹೇಬರು ನನಗೆ ಫೋನ್ ಮಾಡಿದ್ರು. ಸರ್ ಕಳಿಸಿ ಅಂದ್ರೆ ಆವಾಗ ನಮ್ಮ ಶಬ್ಬೀರ್ ಬೈ ಹಜ್ ಕಮಿಟಿಗೆ ಬಂದರು. ಅವ್ರು ಇಡೀ ಟೀಮ್ ಜೊತೆ ಬಂದರು ನನ್ನ ಹತ್ರ. ಬಂದು ನಮಗೆ ಏನಾದರೂ ಬೇರೆ ಅಸೋಸಿಯೇಷನ್ಗೆ ಹಜ್ ಕಮಿಟಿನಲ್ಲಿ ಒಂದು ಕೆಲಸ ಕೊಡಿ ಅಂತ ಹೇಳಿದ್ರು. ನಾನು ಹೇಳಿದೆ, ಅಲ್ಹಮ್ದುಲಿಲ್ಲಾ ನಮ್ಮ ಸುಮಾರು ಜನ 1000 ವಾಲಂಟಿಯರ್ಸ್ ಇದ್ದಾರೆ, ನೀವು ಬಂದು ಹಾಜಿಗಳು ಖಿದ್ಮತ್ ಮಾಡಿ. ಯಾಕಂದರೆ ಮಂಗಳೂರಿಂದ ಹಾಜಿಗಳು ಬರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ. ಬೇರೆ ಲ್ಯಾಂಗ್ವೇಜ್ ಸುಮಾರು ಜನ ಬೇರಿನಲ್ಲಿ ಮಾತಾಡ್ತಾರೆ, ನಮ್ಗೆ ಗೊತ್ತಾಗಲ್ಲ. ಕನ್ನಡ ಸುಮಾರು ಜನಕ್ಕೆ ಬರಲ್ಲ. ಆ ಸಂದರ್ಭದಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ನೀವೆಲ್ಲ ಬಂದು ನಮ್ಮ ಜೊತೆ ಸಹಕಾರ ಕೊಡಬೇಕಂತ ನಾನು ಹೇಳಿದಾಗ ಅಲ್ಹಮ್ದುಲಿಲ್ಲಾ ಅವರು ಸುಮಾರು ಒಂದು 20 ಜಾಸ್ತಿ ಯುವಕರು ಬಂದು ನಮ್ಮ ಹಗಲು ರಾತ್ರಿ ನನ್ನ ಜೊತೆ ಕೆಲಸ ಮಾಡಿದ್ರು. ಸುಮಾರು ಇನ್ಸಿಡೆಂಟ್ಸ್ ನಡೀತು. ಯಾರೋ ಒಂದು ಹಾಸ್ಪಿಟಲ್ನಲ್ಲಿ ರಾತ್ರಿ 12 ಗಂಟೆಗೆ ಮಂಗಳೂರವರು ಸೀರಿಯಸ್ ಪ್ರಾಬ್ಲಮ್ ಆಗೋಯ್ತು. ಬೆಳಿಗ್ಗೆ ಅವ್ರದ್ದು ಫ್ಲೈಟ್ ಇತ್ತು, ರಾತ್ರಿ ಅವರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿಬಿಟ್ರು. ಆವಾಗ ನಾನು ನೋಡಿದೆ ಎಲ್ಲ ನಮ್ಮ ಬೇರೆ ಅಸೋಸಿಯೇಷನ್ ಶಬ್ಬೀರ್ ಆ್ಯಂಡ್ ಟೀಮ್ ರಾತ್ರಿ ಹಾಸ್ಪಿಟ್ಲ್ಗೆ ಹೋಗಿ ಡಾಕ್ಟರ್ಗೆ ಮಾತಾಡಿ, ಇವ್ರು ಬೆಳಿಗ್ಗೆ ಫ್ಲೈಟ್ ಇದೆ, ಯಾವುದೇ ಕಾರಣಕ್ಕೆ ನಾವು ಹಾಜಿಗೆ ಕಳಿಸ್ಲೇಬೇಕು. ಡಾಕ್ಟ್ರು ಒಪ್ತಾ ಇರಲಿಲ್ಲ. ಇಲ್ಲ ಸರ್, ಯಾವುದೇ ಕಾರಣಕ್ಕೆ ನಾನು ಈ ಹಾಜಿಗೆ ಕಳ್ಸೋಕ್ಕಾಗಲ್ಲ, ಅವ್ರದ್ದು ತುಂಬ ಕೆಟ್ಟ ಪರಿಸ್ಥಿತಿ ಇದೆ, ನೀವು ಯಾವುದೇ ಕಾರಣಕ್ಕೆ ನಾವು ಕಳ್ಸೋಕ್ಕಾಗಲ್ಲ ಅಂದರು. ನಾವೆಲ್ಲ ರಿಕ್ವೆಸ್ಟ್ ಮಾಡಿ ಅಲ್ಹಮ್ದುಲಿಲ್ಲಾ ಅವ್ರಿಗೆ ದುವಾ ಮಾಡಿದ್ರು. ಎಲ್ಲ ಕೂತ್ಕೊಂಡಲ್ಲಿ ದುವಾ ಮಾಡಿದಾಗ ಅಲ್ಹಮ್ದುಲಿಲ್ಲಾ ಹಾಜಿ ಬೆಳಿಗ್ಗೆ ಫ್ಲೈಟ್ಗೆ ಹೋದರು. ಹೀಗೆ ಸುಮಾರು ನಮ್ಮ ಜೊತೆ 15 ದಿವಸ ಪೂರ್ತಿ ಬೇರೆ ಅಸೋಸಿಯೇಷನ್ ಯುವಕರು ನಮ್ಮ ಜೊತೆ ಕೆಲಸ ಮಾಡಿದ್ರು. ನಮ್ಮ ಡೇ ಆ್ಯಂಡ್ ನೈಟ್ ನನ್ನ ಜೊತೆ ಇದ್ದರು. ನಾನು ಅವ್ರಿಗೆ ಅಭಿನಂದನೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಾನು 2ನೇ ಸಲ ಹಜ್ ಕಮಿಟಿ ಚೇರ್ಮನ್ ಆಗ ಕಾರಣ ನಮ್ಮ ಜಮೀರಣ್ಣ ಹಾಗೂ ನಮ್ಮ ಟಿ ಖಾದರ್ ಸಾಹೇಬರು ಒಂದ್ಸಲಿ ಮನೆಗೆ ಕರೆದು ಊಟ ಕೊಟ್ಟು, ಇಲ್ಲಪ್ಪ ನೀನು ಸೆಕೆಂಡ್ ಟೈಮ್ ಆಗಬೇಕು, ನೀನು ಒಳ್ಳೆ ಕೆಲಸ ಮಾಡಿದೀಯಾ ಮೊದಲು, ಈ ಸಲಿನೂ ನೀನು ಒಳ್ಳೆ ಕೆಲಸ ಮಾಡಬೇಕಂತ ಅವ್ರ ಮನೆಗೆ ಕರೆದು ನನಗೆ ಊಟ ಕೊಟ್ಟು, ನೀವು ಈ ಸಲ ಸೆಕೆಂಡ್ ಟೈಮ್ ನಾವೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ನಮ್ಮ ಟಿ ಖಾದರ್ ಸಾಹೇಬರು, ಇಫ್ತಿಕಾರ್ ಸಾಹೇಬರು, ಜುಲ್ಫಿಕಾರ್ ಅವ್ರ ಬ್ರದರು ಅವರೆಲ್ಲ ನನಗೆ ಸಹಾಯ ಮಾಡಿದ್ದಾರೆ. ನಾನು ಅವ್ರೇನು ನನ್ನ ಬಗ್ಗೆ ಒಂದು ಹೋಪ್ ಇಟ್ಕೊಂಡಿದ್ದಾರೆ, ಇನ್ಶಾ ಅಲ್ಲಾ ನಾನು ಆ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಮುಂದೆ ನಾನು ಹೇಳಕ್ಕೆ ಬಯಸ್ತೀನಿ ಸರ್. ಹಾಗೂ ಈ ಸಲ ಮಂಗಳೂರಿನಲ್ಲಿ ಇನ್ಶಾ ಅಲ್ಲಾ ಒಂದು ಹಜ್ ಕಮಿಟಿ ನಾವು ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ಆಲ್ರೆಡಿ 2 ಜಾಗ ಐಡೆಂಟಿಫೈ ಮಾಡಿದ್ದೀವಿ. ನಮ್ಮ ಇನಾಯತ್ ಬೈ ನಾವು ಹಜ್ ಭವನ್ಗೆ ಜಾಗ ಕೊಟ್ಟಿದ್ದಾರೆ, ಸುಮಾರು 2 ಎಕರೆ ಜಾಗ ಕೊಡ್ತಾ ಇದ್ದಾರೆ. ಇನ್ಶಾ ಅಲ್ಲಾ ರಂಜಾನ್ ತಿಂಗಳಿನಲ್ಲಿ ಅದು ಉದ್ಘಾಟನೆ ಮಾಡ್ತೀವಿ. ನಮ್ಮ ಜಮೀರಣ್ಣ, ನಮ್ಮ ಹಜ್ ಮಿನಿಸ್ಟರ್ ಆದಂಥ ರಹೀಮ್ ಖಾನ್ ಸಾಹೇಬರು, ನಮ್ಮ ಟಿ ಖಾದರ್ ಸಾಹೇಬರು, ನಮ್ಮ ಬಾವಾ ಸಾಹೇಬರು, ಮೊಯಿನುದ್ದೀನ್ ಬಾವಾ ಸಾಹೇಬರು, ನಮ್ಮ GA ಬಾವಾ ಅವರು, ಆಮೇಲೆ ನಮ್ಮ ಮುಜಫರ್ ಸಾಹೇಬರು, ಇಲ್ಲಿವರು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು, ಆ ಒಂದು ಸಂದರ್ಭ ತಾವೆಲ್ಲ ಬಂದು ನಮಗೆಲ್ಲ ಗೈಡ್ ಮಾಡಿ ಇನ್ನೂ ಏನಲ್ಲಿ ಮಾಡಬೇಕಂತ. ಆಮೇಲೆ ಈ ಸಲ ಮಂಗಳೂರಿಂದ ಎಂಬಾರ್ಕೇಷನ್ ಪಾಯಿಂಟ್ ನಾನು ಲಾಸ್ಟ್ ವೀಕ್ ಡೆಲ್ಲಿ ವಿಸಿಟ್ ಮಾಡಿದ್ದೆ. ಅಲ್ಲೂ ನಮ್ಮ ಮಿನಿಸ್ಟರ್ ಆದಂಥ ಕಿರಣ್ ರಿಜಿಜು ಸಾರ್ಗೆ ಭೇಟಿ ಮಾಡಿದೆ ಸರ್. ನಾನು ಮಾಡಿ ಅವ್ರಿಗೆ ಹೇಳಿದೆ, ಹಿಂಗಿದೆ ನಮ್ಮದು ಕರ್ನಾಟಕದು ಹಾಜಿಗಳದ್ದು ಪ್ರಾಬ್ಲಮ್ಸ್ ಸುಮಾರು ಹೇಳಿದೆ. ಅದರಲ್ಲಿ ಇದು ಹೇಳಿದೆ, ಮಂಗಳೂರಿಂದ ಎಂಬಾರ್ಕೇಷನ್ ಪಾಯಿಂಟ್ ಕೊಡಿ, ಯಾಕಂದರೆ ಸ್ಟಾಪ್ ಆಗಿಬಿಟ್ಟಿದೆ ಮಂಗಳೂರು ಎಂಬಾರ್ಕೇಷನ್ ಪಾಯಿಂಟ್. ಅದಕ್ಕೋಸ್ಕರ ನಾನು ಕೇಳಿದಾಗ ಅವ್ರೇನು ಹೇಳಿದ್ರು, ನಾವು ಎಂಬಾರ್ಕೇಷನ್ ಪಾಯಿಂಟ್ ಕೊಡೋಕ್ಕೆ ನಿಮ್ಗೆ ರೆಡಿ ಇದ್ದೀವಿ, ಆದರೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಹಾಜಿಗಳಿಗೆ ತೊಂದರೆ ಆಗುತ್ತೆ. ಇವಾಗ 3,30,000 ಲಾಸ್ಟ್ ಟೈಮಿಂದ 10,000 ಕಮ್ಮಿ ಆಗಿದೆ ಈ ಸಲ ಹಾಜಿಗಳಿಗೆ. ಮಂಗಳೂರಿಂದ ನಾವು ಎಂಬಾರ್ಕೇಷನ್ ಪಾಯಿಂಟ್ ಸ್ಟಾರ್ಟ್ ಮಾಡಿದ್ರೆ 50,000 ಜಾಸ್ತಿ ಆಗುತ್ತೆ, ನೀವು ಯಾಕೆ ಹಾಜಿಗಳಿಗೆ ತೊಂದರೆ ಕೊಡೋಕ್ಕೆ ಇಷ್ಟಪಡ್ತೀರಾ ಅಂತ ಅವ್ರು ಹೇಳಿದ್ರು. ನಾನು ಹೇಳಿದೆ, ನಮ್ಮ ನಾಯಕರಿದ್ದಾರೆ,
ನಮ್ಮ ಲೀಡ್ರ್ ಜೊತೆ ನಾನು ಡಿಸ್ಕಸ್ ಮಾಡಿ ನೆಕ್ಸ್ಟ್ ಇಯರಿಂದ ಎಂಬಾರ್ಕೇಷನ್ ಪಾಯಿಂಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಆ ರೇಟು ಜಾಸ್ತಿ ಆಗುತ್ತೆ. ತಾವೆಲ್ಲ ಹೆಂಗೆ ಗೈಡ್ ಮಾಡ್ತೀರಾ ಆ ಪ್ರಕಾರ ಇನ್ಶಾಲ್ಲ ಮಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲ ದುವಾ ಇರಲಿ. ಈ ಸಲ ಹುಜ್ಜಾಜ್ ಎಕ್ರಾಮ್ ಕರ್ನಾಟಕದಿಂದ 8,000 ಚಿಲ್ಲರೆ ಹುಜ್ಜಾಜ್ ಎಕ್ರಾಮ್ ಹೋಗ್ತಾ ಇದ್ದಾರೆ. ಮಂಗಳೂರಿಂದ 1,000 ಹುಜ್ಜಾಜ್ ಎಕ್ರಾಮ್ ಹೋಗ್ತಾ ಇದ್ದಾರೆ. ಇನ್ಶಾಲ್ಲ ಈ ಸಲ ಹಜ್ ಎಲ್ಲರದು ಒಳ್ಳೆಯದಾಗಲಿ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ. ನಮ್ಮ ಬೇರಿ ಅಸೋಸಿಯೇಷನ್ ಏನು ಒಂದು ರೆವಲ್ಯೂಷನರಿ ಆ ಬ್ಲಡ್ನಲ್ಲಿ ಬಂದಿರೋದು, ಬೇರೀಸ್ ಬ್ಲಡ್ನಲ್ಲಿ ಒಂದು ರೆವಲ್ಯೂಷನ್ ಅನ್ನೋ ಒಂದು ಇದಿದೆ. ಇನ್ಶಾಲ್ಲ ಅಲ್ಲಾ ಸುಬ್ಹಾನಹು ತಾಲ ಏನು ನೀವು 5 ಬೇಡಿಕೆ ಇಕ್ಕಿದ್ದೀರಾ ಅದು ಆಗಲೂ ನಾನಾ ರೀತಿ ಏನು ನಮ್ಮ ಕೌಮ್ನಲ್ಲಿ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಸೇರಿ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲ ನನ್ನ ಕರೆದು ಇಲ್ಲಿ ಒಂದು ಅವಕಾಶ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಅಸ್ಸಲಾಮು ಅಲೈಕುಮ್.